AI India Impact Summit, we will also be launching our strategy for AI in healthcare for India. This SAHI, or the strategy for AI in healthcare for India, will be like a national guidance framework for all our states, for all our regulators, for all our private programs and actors, public programs, rather than a prescribed centralized mandate. And it is proposed to be released during this AI India Summit on the 19th of February. I'm also very happy to say that India, because of its continued commitment to responsible and ethical use of AI, has also recently joined the Health AI Global Regulatory Network as a pioneer country, and it is collaborating with the UK and the Singapore and contributing to the sharing of safety protocols. And this ensures that the vast experience that India holds in digital health innovations can now contribute to establishing safer global standards for all. ಸಮಾರಂಭ ಕೈಚಪ್ಪಾಳೆಯ ಮೂಲಕ ಕರುನಾಡನ್ನ ಸರ್ವ ಜನಾಂಗದ ಶಾಂತಿಯ ತೋಟವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಈಗ ಮತ್ತೆ ಪೊಲೀಸ್ನವ್ರು ಮಾಡಿದ್ರು ಅನ್ನೋದಕ್ಕಿಂತ ಹೆಚ್ಚಾಗಿ ಜನಸಮುದಾಯಕ್ಕೆ ಒಂದಿಷ್ಟು ಅರಿವು ಬಂದಿದೆ ಅಂತೇಳಿ ನನಗನ್ಸುತ್ತೆ. ಮತ್ತೆ ಆ ಮಂಗಳೂರು ಆ ಗತಕಾಲದ ವೈಭವ ಏನಿದು ಇತ್ತು, ಮಂಗಳೂರು ಭಾಳ ಪ್ರಜ್ಞಾವಂತರು, ಒಳ್ಳೆಯ ಜನ, ಒಳ್ಳೆಯ ಭಾಗ, ಕೋಸ್ಟಲ್ಲಿದ್ದು ಭಾಳ ಇದು ಅನ್ನುವಂಥದ್ದು ನಮಗೆಲ್ಲ ಆ ಘಟ್ಟದ ನನ್ನ ಮೇಲಿರೋರಿಗೆ ನಮಗೆ ಅನ್ನಿಸ್ತಾ ಇತ್ತಲ್ಲ, ಅದು ಮತ್ತೆ ಈಗ ವಾಪಸ್ ಬರ್ತಕ್ಕಂಥ ಸನ್ನಿವೇಶಗಳನ್ನು ನಾನು ನೋಡ್ತಾ ಇದ್ದೇನೆ. ಅದಕ್ಕಾಗಿ ನಾವು ಸರ್ಕಾರದಲ್ಲಿ ಯಾವುದೇ ಕಾರ್ಯಕ್ರಮ ಇರ್ಬೋದು ಅಥವಾ ಯಾವುದೇ ಅಭಿವೃದ್ಧಿ ಯೋಚನೆ ಇರ್ಬೋದು, ಮಂಗಳೂರನ್ನು ನಾವು ಗಣನೆಗೆ ತಗೊಳ್ತೇವೆ ಅನ್ನುವಂಥದ್ದನ್ನು ತಾನು ತಮ್ಮಲ್ಲಿ ಹಂಚಿಕೆ ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ. ಇಡೀ ರಾಜ್ಯದಲ್ಲಿ, ದೇಶದಲ್ಲಿ, ಎಲ್ಲ ರಾಜ್ಯದಲ್ಲೂ ಕೂಡ ಆ ಮಾಹಿತಿಯನ್ನು ಕಲೆ ಹಾಕಿ ಇವತ್ತು ಒಂದಿಷ್ಟು ಗೌರವ ಬರೋ ರೀತಿಯಲ್ಲಿ ಅವರಿಗೆ ಒಂದಿಷ್ಟು ಸಂಬಳವನ್ನು ಹೆಚ್ಚು ಮಾಡಿ ಅವರಿಗೆ ಸ್ವಾಭಿಮಾನದಿಂದ ಬದುಕ್ತಕ್ಕಂಥ ರೀತಿಯಲ್ಲಿ ಮಾಡಿಕೊಟ್ಟಿದ್ದಾರೆ. ಮುಲ್ಕಿ ಉಪ್ಪಿನಂಗಡಿ ಭಾಗದಲ್ಲಿ ಕೂಡ ದಕ್ಷಿಣ ಕನ್ನಡ ಪೊಲೀಸ್ SP ಅವರ ನೇತೃತ್ವದ 10 ಕಾರ್ಯಗಳನ್ನು ಕೂಡ ಇವತ್ತು ತಾವು ಪ್ರಾರಂಭಿಸ್ತಾ ಇದೆ. ಹಾಗಾಗಿ ಇವತ್ತು ಬಹಳ ಒಳ್ಳೆಯ ಕಾರ್ಯಗಳನ್ನು ಇಲ್ಲಿ ಪ್ರಾರಂಭ ಮಾಡಿ ಪೊಲೀಸ್ ಇಲಾಖೆ ಮುಖಾಂತರ ಒಂದು ಒಳ್ಳೆಯ ಆಡಳಿತವನ್ನು ಕೊಡಬೇಕು ಅಂತ ದೃಷ್ಟಿಯಲ್ಲಿ ಬಹಳಷ್ಟು ಪರಿಶ್ರಮವನ್ನು, ಪ್ರಯತ್ನವನ್ನು ತಾವು ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿ ಸಮೂಹದವರಿಗೆ ಅಲ್ಲಲ್ಲಿ ಅವರನ್ನು ಪರೀಕ್ಷೆ ಮಾಡುವಂಥ ರೀತಿಯ ಕೆಲಸ ಕಾರ್ಯಗಳು, ಆ ಡ್ರಗ್ಸ್ ಮುಕ್ತ ಮಂಗಳೂರು ಆಗಬೇಕು ಅಂತ ಹೇಳೋದ್ರ ದೃಷ್ಟಿಯಲ್ಲಿ ನೀವು ಹೇಳಿದಂಥ ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳು ನಿರಂತರವಾಗಿ ಮಂಗಳೂರಿನಲ್ಲಿ ಆಗ್ತಾ ಇದ್ದದ್ದು ನಾನೊಂದು ಶಾಸಕನಾಗಿ ನಮ್ಮ ಇಲಾಖೆಯ ಮುಖ್ಯಸ್ಥರುಗಳಿಗೆ ನಾನು ಅಭಿನಂದನೆಗಳನ್ನು ಕೊಡ್ತೇನೆ.